ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಐಶ್ವರ್ಯರಾವ್. ನಾನು ಟ್ವಿನ್ ಫ್ಲೇಮ್ ಕೋಚ್. ಇವತ್ತಿನ ನಿಮ್ಮ ಏಂಜಲ್ ಗೈಡೆನ್ಸು, ಬ್ಲೆಸ್ಸಿಂಗ್ಸು ಏನು ಬಂದಿದೆ ಅನ್ನುವಂಥದ್ದು ನೋಡೋಣ. ಗ್ರೀಫ್ ಕಾರ್ಡ್ ಬಂದಿದೆ. ಮೇ ಬಿ ನೀವು ಪ್ರೀತಿಗೋಸ್ಕರ ತುಂಬಾ ಯಾಚಿಸ್ತಾ ಇದ್ದೀರಾ. ಪ್ರೀತಿಗೋಸ್ಕರ ಅನ್ನೋದನ್ನು ತೋರಿಸ್ತಿದೆ. ನೀವು ಡಿವೈನ್ ಲವ್ವನ್ನು ಅಟ್ರಾಕ್ಟ್ ಮಾಡಬೇಕು ಅಂತಂದರೆ ಆ ದೇಹರೂಪಿ ವ್ಯಕ್ತಿಯ ಜೊತೆಗೆ ಕಂಪ್ಲೀಟ್ಲಿ ಡಿಟ್ಯಾಚ್ಮೆಂಟನ್ನು ಮೇಂಟೈನ್ ಮಾಡಬೇಕು. ಅದಾದಮೇಲೆ ನಿಮಗೆ ನಿಮ್ಮ ಪರ್ಸನ್ನೇ ಒಂದು ಬಾಡಿಯಿಂದ ಸೋಲ್ ಟ್ರಾನ್ಸ್ಫಾರ್ಮೇಷನ್ ಆಗ್ತಾರೆ. ನೀವು ನಿಮ್ಮ ಮೇಲೆ ಇನ್ನರ್ ವರ್ಕ್ ಮಾಡಿದಾಗ ಅವ್ರ ಮೇಲೆ ಅದು ವರ್ಕ್ ಆಗುತ್ತೆ. ಇಬ್ಬರು ಸೇರಿ ಇನ್ನರ್ ವರ್ಕ್ ಆದಾಗ ಡಿವೈನ್ ರಿಯೂನಿಯನ್ ಅನ್ನುವಂಥದ್ದಾಗತ್ತೆ. ಇಲ್ಲಿ ದೇಹ ಒಂದಾಗೋದಲ್ಲ. ಸ್ಪಿರಿಚುವಲ್ ಜರ್ನಿನಲ್ಲಿ ಆ ಆತ್ಮ ರೂಪವನ್ನು ರಿಯಲಿ ಪ್ಯೂರ್ ಲವ್ ಸಿಗಬೇಕು ಅಂತಂದರೆ ಅವರು ಪ್ಯೂರ್ ಸೋಲ್ ಆಗಿದ್ದಾಗ ಮಾತ್ರನೇ ಆ ಪ್ಯೂರ್ ಲವ್ ಅನ್ನೋದು ಸಿಗೋದು. ಡಿವೈನ್ ಲವ್, ಡಿವೈನ್ ರಿಯೂನಿಯನ್. ನನಗಿಲ್ಲಿ ಎಲ್ಲ ಲವ್ ಕಾರ್ಡ್ಗಳು ಮತ್ತು ಡಿವೈನ್ ರಿಯೂನಿಯನ್ ಕಾರ್ಡ್ಗಳು ತೋರಿಸ್ತಿದೆ. ದೇಹಗಳು ಒಂದಾಗೋದಲ್ಲ, ಯಾವತ್ತೂ ಕೂಡ ಆತ್ಮಗಳು ಒಂದಾಗಬೇಕು. ಅದು ರಿಯಲ್ ಲವ್. ಅದು ಅನಂತದಿಂದ ಅನಂತದವರೆಗೆ ಇರುತ್ತೆ. ಲೈಕ್ ಶಿವಯ್ಯ, ಪಾರ್ವತಮ್ಮ, ಲಕ್ಷ್ಮೀನಾರಾಯಣ, ರಾಧಾಕೃಷ್ಣ ಈ ಥರ ಅವರು ಆತ್ಮವನ್ನು ಪ್ರೀತಿಸಿದವರು. ಸೀತಾರಾಮ ಆಗಿರಲಿ, ಇವರೆಲ್ಲ ಆತ್ಮದಿಂದ ಆತ್ಮವನ್ನು ಪ್ರೀತಿಸಿದವರು. ಅದಕ್ಕೆ ಇಷ್ಟು ಯುಗಗಳಾದರೂ ಸಹ ಇವಾಗಲೂ ಕೂಡ ಆ ಪ್ಯೂರ್ ಲವ್ನ, ಅವರ ಹೆಸರುಗಳನ್ನು ನಾವು ಹೇಳ್ಕೊಳ್ತೀವಿ. ನಮ್ಮ ಪ್ರೀತಿ ಆ ಥರ ಇರಬೇಕು ಅಂತ ಅಂದ್ಕೊಳ್ತೀವಲ್ವ. ಸೊ ಆ ರೀತಿಯಾದಂಥ ಪ್ರೀತಿ ಸಿಗಬೇಕು ಅಂದರೆ ಡಿಟ್ಯಾಚ್ಮೆಂಟನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಆ ದೇಹರೂಪಿ ವ್ಯಕ್ತಿ ಮೇಲೆ ಏನು ಮೋಹ ಇರುತ್ತೆ, ಆ ಮೋಹವನ್ನು ಬಿಟ್ಟು ಪ್ಯೂರ್ ಲವ್ವನ್ನು ಪ್ರಾಕ್ಟೀಸ್ ಮಾಡಬೇಕು. ನಾವು ಯಾವಾಗ ಏನಿರ್ತೀವಿ ಅದನ್ನು ಮಾತ್ರನೇ ನಾವು ಅಟ್ರಾಕ್ಟ್ ಮಾಡೋಕ್ಕಾಗೋದು. ಅದಕ್ಕೋಸ್ಕರ ನೀವು ಆ ಒಂದು ಪ್ಯೂರ್ ಲವ್, ಡಿವೈನ್ ಟ್ರಾನ್ಸ್ಫಾರ್ಮೇಷನ್ನ ನೀವು ಯಾವಾಗ ಅನುಭವ ಮಾಡ್ತೀರಾ ಆಗ ನಿಮ್ಮ ಪಾರ್ಟ್ನರ್ ಸಹ ಅವರು ಕೂಡ ಟ್ರಾನ್ಸ್ಫಾರ್ಮ್ ಆಗಿ ನಿಮ್ಮ ಲೈಫ್ನಲ್ಲಿ ಬರ್ತಾರೆ. ಆಗ ಡಿವೈನ್ ರಿಯೂನಿಯನ್ ಅನ್ನುವಂಥದ್ದು ಆಗತ್ತೆ. ನಿಮಗೆ ಇನ್ನರ್ ವರ್ಕ್ನ ಅವಶ್ಯಕತೆ ತುಂಬ ಇದೆ. ಆ್ಯಂಡ್ ಎನರ್ಜಿಟಿಕಲಿ ನೀವು ಕ್ಲಿಯರ್ ಆಗಬೇಕಾಗಿರೋದು ತುಂಬ ಇದೆ ಅನ್ನೋದನ್ನು ತೋರಿಸ್ತಿದೆ. ತುಂಬ ನೋವು, ದುಃಖ ಆ್ಯಂಡ್ ನೆಗೆಟಿವ್ ಥಾಟ್ಸ್ ಆಗಿರಬಹುದು, ನಿಮ್ಮ ಓರಾದಲ್ಲಿ ನೆಗೆಟಿವಿಟಿ ಇರೋದಾಗಿರಬಹುದು. ಇದೆಲ್ಲವೂ ಕೂಡ ನಿಮ್ಮ ಓರಾದಲ್ಲಿ ಇರೋದ್ರಿಂದ ನಿಮ್ಮ ಎನರ್ಜಿ ಬ್ಲಾಕೇಜಸ್ ಇರುತ್ತೆ. ಆ ಬ್ಲಾಕೇಜಸ್ಸನ್ನೆಲ್ಲ ಯಾವಾಗಲೂ ಕೂಡ ಗುರುಗಳಿಂದಾನೇ, ಇನ್ನರ್ ವರ್ಕಿಂದಾನೇ ಅದನ್ನೆಲ್ಲ ತೆಗಿಯೋಕ್ಕಾಗೋದು, ಮಾಡೋಕ್ಕಾಗೋದು. ಸೊ ಆದ್ದರಿಂದ ನೀವು ನಿಮ್ಮ ಇನ್ನರ್ ವರ್ಕನ್ನು ಪ್ರಾಕ್ಟೀಸ್ ಮಾಡಬೇಕು. ಗ್ರೌಂಡೆಡ್ ಆಗಬೇಕು. ನೀವು ತುಂಬ ಇನ್ನೂ ಕನ್ಫ್ಯೂಷನ್ನಲ್ಲಿದ್ದೀರಾ. ನಿಮಗೇನು ಬೇಕು ಅನ್ನೋವಂಥ ಕ್ಲಾರಿಟಿ ಅನ್ನೋವಂಥದ್ದಿಲ್ಲ. ನೀವೇನೇ ಕಷ್ಟ ಅನುಭವಿಸ್ತಾ ಇದ್ರೂ ಸಹ ಇದೆಲ್ಲ ನಾನು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನೋ ಅನುಭವಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡು ಆ ಒಂದು ಇದರಲ್ಲಿದ್ದೀರಾ ಅನ್ನೋದನ್ನು ಕೂಡ ತೋರಿಸ್ತಿದೆ. ಬಟ್ ಆ್ಯಕ್ಚುಲಿ ಯಾವ ಜನ್ಮದ ಕರ್ಮಗಳಾಗಿದ್ರೂ ನಮ್ಮ ಈ ಜನ್ಮದ ಯಾವುದೋ ಒಂದು ವಿಷಯಗಳಲ್ಲಿ ನಾವು ಅದನ್ನು ಕ್ಲಿಯರ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಈಗಿರೋ ಪ್ರಾಬ್ಲಮ್ಗಳನ್ನ ನಾವು ಕ್ಲಿಯರ್ ಮಾಡ್ಕೊಂಡ್ರೆ ಸಾಕು. ಇನ್ಯಾವುದೇ ಜನ್ಮದ ಕರ್ಮಗಳನ್ನ ನಾವು ಕ್ಲಿಯರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಯಾವ ಜನ್ಮದ ಕರ್ಮ ಆದರೂ ಸಹ ಇದೇ ಜನ್ಮದಲ್ಲಿ ಪ್ರಾಬ್ಲಮ್ ಪ್ರಕಾರ, ಇವಾಗ ನಮ್ಮ ಲೈಫ್ನಲ್ಲಿ ಬಂದಿರೋ ಪ್ರಾಬ್ಲಮ್ ಪ್ರಕಾರನೇ ನಾವು ಅದನ್ನು ಅನುಭವಿಸ್ತಾ ಇರ್ತೀವಿ. ಆದ್ದರಿಂದ ನೀವು ಆ ಒಂದು ಡಿವೈನ್ ಫ್ಲೋ ನಿಮ್ಮ ಲೈಫ್ನಲ್ಲಿ ಬರಬೇಕು ಅಂತಂದರೆ ಕಂಪ್ಲೀಟ್ಲಿ ನೀವು ಗ್ರೌಂಡೆಡ್ ಆಗಬೇಕು. ಇವಾಗಿರುವಂಥ ಪರಿಸ್ಥಿತಿಗಳು, ಕಷ್ಟ, ಪ್ರಾಬ್ಲಮ್ಮು ಅದೆಲ್ಲ ಏನಿದೆ ಲೆಟ್ ಗೋ ಮಾಡಿ. ಹೋಗ್ಲಿ ಬಿಡು, ಕಷ್ಟ ತಾನೇ, ಹೋಗ್ಲಿ ಬಿಡು. ನಿಮಗೆ ಯಾರಾದರೂ ಹರ್ಟ್ ಮಾಡಿದ್ರೆ ಹೋಗ್ಲಿ ಬಿಡು. ಹೋಗ್ಲಿ ಬಿಡು ಅನ್ನೋಂಥ ವರ್ಡನ್ನು ಯಾವಾಗಲೂ ಯೂಸ್ ಮಾಡಿ. ಯಾವ್ದಾದ್ರು ಕಷ್ಟ, ನೋವು, ದುಃಖ ಇಂಥ ವಿಷಯಗಳಾದಾಗ ಹೋಗ್ಲಿ ಬಿಡು ಅನ್ನೋಂಥ ಪದಗಳನ್ನ ಯೂಸ್ ಮಾಡಿ. ಆವಾಗ ಖಂಡಿತ ನಿಮ್ಮ ಲೈಫಿಂದ ಆ ಎಲ್ಲ ನೆಗೆಟಿವಿಟಿ ಅನ್ನೋದು ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಯಾವಾಗ ಡಿವೈನ್ ಸ್ಪಿರಿಚುಯಾಲಿಟಿಲಿ ಬಂದು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನೀವು ಬಾಡಿ ಟು ಸೋಲ್ ಅನ್ನೋದು ಒಂದು ಟ್ರಾನ್ಸ್ಫಾರ್ಮೇಷನ್ ಅನ್ನುವಂಥದ್ದನ್ನ ನೀವು ಅನುಭವ ಮಾಡ್ತೀರಾ. ಸದ್ಯಕ್ಕೆ ನೀವು ಈಗ ಸ್ಪಿರಿಚುಯಲಿ ನಿಮಗೆ ಸಿಗ್ತಾ ಇರೋವಂಥ ಸೈನ್ಸು, ಸಿನ್ಕ್ರೋನಿಸಿಟಿ ಎಲ್ಲ ಇದು ನಿಜನಾ, ಅಥವಾ ನಾನು ಇಷ್ಟು ವರ್ಷಗಳು ನಾನು ದೇಹ ರೂಪ ಇದೆ, ನನ್ನ ಸಂಬಂಧಗಳು ಅಂತ ಬದುಕ್ತಾ ಇದ್ನಲ್ಲ, ಅದು ನನಗೆ ನಿಜನಾ, ಅಥವಾ ಭಗವಂತ ಇವಾಗ ತೋರಿಸ್ತಾ ಇರೋವಂಥ ದಾರಿ ನಿಜನಾ ಅನ್ನೋದು ಗೊತ್ತಾಗ್ದಲೇ ಒಂದು ಡ್ಯುಯಾಲಿಟಿಲಿ ಇದ್ದೀರಾ ಅನ್ನೋದನ್ನ ತೋರಿಸ್ತದೆ. ಈಗ ಕಣ್ಣಿಗೆ ಕಟ್ಟಿರೋ ಅಂಥ ಬಟ್ಟೆನ ತೆಗೆದ್ಬಿಟ್ಟು
ಸರಿಯಾಗಿ ಪ್ರತಿಯೊಂದನ್ನು ನೋಡಿ ಮುಂದಕ್ಕೆ ಹೋಗುವಂಥ ಟೈಮ್ ಬಂದಿದೆ. ಧೈರ್ಯವಾಗಿ ಮುಂದೆ ಹೋಗುವಂಥ ಟೈಮ್ ಬಂದಿದೆ. ನಿಮ್ಮ ಇಂಟ್ಯೂಷನ್, ನಿಮ್ಮ ಮನಸ್ಸು ಏನು ಹೇಳುತ್ತೆ, ಆ ದಾರಿಯನ್ನ ನೀವು ಚೂಸ್ ಮಾಡೋದು ನಿಮಗೆ ಒಳ್ಳೆಯದು ಅನ್ನುವಂಥದ್ದನ್ನು ತೋರಿಸ್ತದೆ. ಆ್ಯಂಡ್ ನಿಮಗೆ ಸಂಪಾದನೆ ಕೂಡ ಈಗ ಅ, ಸಾಲಗಳಿರ್ಬೋದು, ಕಷ್ಟಗಳಿರ್ಬೋದು, ಆದರೆ ಸಂಪಾದನೆ ಅನ್ನೋದು ಈಸಿಲಿ ನಿಮಗೆ ಬರ್ತಾ ಇದೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತಿದೆ. ಸಂಪಾದನೆಗಳು ಬರ್ತಾ ಇದೆ, ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಾ ಇದೆ, ಹೊಸ ವಸ್ತುಗಳನ್ನ ಕೊಂಡ್ಕೊಳ್ತಾ ಇದ್ದೀರಾ, ಹೊಸ ಜೀವನವನ್ನ ಪ್ರಾರಂಭ ಮಾಡೋದಕ್ಕೆ ಶುರು ಮಾಡಿದ್ದೀರಾ. ವಾಟ್ ಎವರ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ರೂ ಸಹ ಫೈನಾನ್ಷಿಯಲ್ ಗ್ರೋತನ್ನು ಕೂಡ ಇಲ್ಲಿ ತೋರಿಸ್ತಿದೆ. ಆದಷ್ಟು ಬೇಗ ಆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಕೂಡ ನಿಮಗೆ ಸಾಲ್ವ್ ಆಗುತ್ತೆ ಅನ್ನೋದನ್ನು ಕೂಡ ತೋರಿಸ್ತಿದೆ. ಅದಕ್ಕೆ ಲೆಟ್ಟಿಂಗ್ ಗೋ. ಯಾವುದೇ ಕಷ್ಟ, ಆ, ಇದು ಎಲ್ಲ ಏನಾದರೂ ಇತ್ತು, ಪ್ರಾಬ್ಲಮ್ಸ್ ಇದೆ ಅಂದರೆ ಅದನ್ನೆಲ್ಲ ಹೋಗ್ಲಿ ಬಿಡು, ಹೋಗ್ಲಿ ಬಿಡು, ಹೋಗ್ಲಿ ಬಿಡು ಅಂತ ಇರಿ. ಅದು ಹೋಗೋದಕ್ಕೆ ಸ್ಟಾರ್ಟ್ ಆಗತ್ತೆ. ಭಗವಂತ ಹಂಗೆ ಕಂಪ್ಲೀಟ್ಲಿ ಸರೆಂಡರ್ ಆಗಿ ನಿಮಗೆ ಭಗವಂತ ಇದೇ ದಾರಿಲಿ ನಡೆಸ್ಬೇಕು ಅಂತ ಹೇಳಿ ನಿಮ್ಮ ಲೈಫ್ನಲ್ಲಿ ಕೆಲವೊಂದು ಬದಲಾವಣೆಗಳನ್ನ ತರ್ತಾ ಇದ್ದಾರೆ. ಅದನ್ನ ನೀವು ಕಂಪ್ಲೀಟ್ಲಿ ಓಪನ್ನೆಸ್ ಮೈಂಡಿಂದ ಅದನ್ನ ಸ್ವೀಕಾರ ಮಾಡಿ, ಬದಲಾವಣೆ ನನ್ನ ಜೀವನದಲ್ಲಿ ಏನಾಗ್ತಿದೆ ಇದೆಲ್ಲ ನನ್ನೊಳ್ಳೇದಕ್ಕೆ ಅಂತ ನಂಬಿಟ್ಟು ಭಗವಂತನ ಮೇಲೆ ಸಂಪೂರ್ಣ ಭಾರ ಹಾಕ್ಬಿಟ್ಟು ಜೀವನದಲ್ಲಿ ಮುಂದಕ್ಕೆ ಹೋಗ್ತಾ ಇರಿ. ಸಿಗೋ ಅವಕಾಶಗಳನ್ನ ಭಗವಂತ ನಿಮ್ಗೆ ಏನು ಅವಕಾಶಗಳನ್ನ ಕೊಡ್ತಾ ಇದ್ದಾರೆ ಅದನ್ನೆಲ್ಲ ಸರಿಯಾಗಿ ತಗೊಂಡು ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಯಾವಾಗ ನೀವು ಕಂಪ್ಲೀಟ್ಲಿ ಬಾಡಿ ಇಂದ ಡಿಟ್ಯಾಚ್ ಆಗಿ ರಿಯಲ್ ನಿಮ್ಮ ಒಂದು ಸೋಲನ್ನ ನೀವು ಅರ್ಥ ಮಾಡಿಕೊಂಡು ಆವಾಗ ನೀವು ಅದ್ರ ಮುಖಾಂತರ ನೀವು ಹೋಗ್ತೀರಾ, ಖಂಡಿತ ನಿಮಗೆ ಲೈಫಲ್ಲಿ ಸಂಪಾದನೆಯ ಫ್ಲೋ, ಮಹಾಲಕ್ಷ್ಮಿಯ ಒಂದು ಆಶೀರ್ವಾದ ಅನ್ನುವಂಥದ್ದು ನಿಮ್ಮ ಲೈಫ್ನಲ್ಲಿ ತುಂಬ ಈಸಿಲಿ ಸಿಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಲಕ್ಷ್ಮಿ ಯಾವಾಗಲೂ ಸಹ ಸತ್ಯ, ನ್ಯಾಯ, ನೀತಿ, ಧರ್ಮದ ದಾರಿಯಲ್ಲಿ ಯಾರು ನಡೀತಾರೆ, ಬ್ಯೂಟಿಫುಲ್ ಸೋಲ್ ಆಗಿ ಯಾರು ಟ್ರಾನ್ಸ್ಫಾರ್ಮ್ ಆಗಿ ಎಂಥದ್ದೇ ಪರಿಸ್ಥಿತಿಲೂ, ಎಂಥದ್ದೇ ಕಷ್ಟದಲ್ಲೂ, ಎಂಥದ್ದೇ ಒಂದು ಕಷ್ಟಗಳು ಬರಲಿ, ಪ್ರಾಬ್ಲಮ್ಗಳು ಬರಲಿ, ಎಂಥದ್ದೇ ಪರಿಸ್ಥಿತಿಯಲ್ಲೂ ಯಾರು ಧರ್ಮಬದ್ಧವಾಗಿ ನಿಂತು ಧರ್ಮಬದ್ಧವಾಗಿ ನಡೀತಾರೆ ಅಂಥವ್ರ ಮನೆಗೆ ಲಕ್ಷ್ಮಿ ಆಗಮನ ಆಗತ್ತೆ. ಮಹಾಲಕ್ಷ್ಮಿ ಕೇವಲ ಹಣ ಸಂಪಾದನೆ ಅಲ್ಲ, ಮನೆಯಲ್ಲಿ ಮನಃಶಾಂತಿ, ಮನೆಯಲ್ಲಿ ಶಾಂತಿ, ತೃಪ್ತಿ, ಮನೆಗೆ ಬೇಕಾದಂಥ ಪ್ರತಿಯೊಂದು ವಿದ್ಯೆ ಆಗಿರಬಹುದು, ಊಟ ಆಗಿರಬಹುದು, ಮನಸ್ಸಿನಲ್ಲಿ ಬರುವಂಥ ಧೈರ್ಯ ಆಗಿರಬಹುದು, ಲೈಫಲ್ಲಿ ಸಕ್ಸಸ್ ಆಗಿರಬಹುದು, ವಿದ್ಯೆ ಆಗಿರಬಹುದು, ಸಂತಾನ ಆಗಿರಬಹುದು, ಪ್ರತಿಯೊಂದು ಅಷ್ಟಲಕ್ಷ್ಮಿಯ ರೂಪದಲ್ಲಿ ಲಕ್ಷ್ಮಿ ಇದ್ದಾರಲ್ವಾ. ಸೊ ಅಷ್ಟು ರೂಪಗಳಲ್ಲಿ ಅಷ್ಟು ಐಶ್ವರ್ಯ ಸಿರಿಗಳನ್ನು ತರೋದು ಮಹಾಲಕ್ಷ್ಮಿ. ಎಲ್ಲರ ಮನೆಗೂ ಅಷ್ಟು ಈಸಿಯಾಗಿ ಬರೋದಿಲ್ಲ. ಸೊ ಅವರು ಬರೋದಕ್ಕೆ ನಾವು ಬೇಕಾದಂಥ ಎಲ್ಲ ಒಂದು ಮನಸ್ಥಿತಿಯನ್ನಾಗಿರಬಹುದು, ನಮ್ಮ ಒಂದು ಜೀವನ ಶೈಲಿ ಆಗಿರಬಹುದು, ಅದೆಲ್ಲ ಕೂಡ ಸತ್ಯ, ನ್ಯಾಯ, ನೀತಿ, ಧರ್ಮದ ದಾರಿಯಲ್ಲಿ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ನಡೆದಾಗ ಖಂಡಿತ ಆ ಭಗವಂತ, ಆ ಭಗವತಿಯ ಒಂದು ಎಂಟ್ರಿ ನಮ್ಮ ಲೈಫ್ನಲ್ಲಿ ಆಗತ್ತೆ. ಸೊ ಇದೆಲ್ಲ ಕೂಡ ಬಾಡಿ ಟು ಸೋಲ್ ಟ್ರಾನ್ಸ್ಫಾರ್ಮ್ ಆದಾಗ ಮಾತ್ರನೇ ಆಗತ್ತೆ. ಅದೆಲ್ಲ ಆಗಬೇಕು ಅಂದರೆ ಇನ್ನರ್ ವರ್ಕ್ ಮಾಡಬೇಕಾದಂಥ ಅವಶ್ಯಕತೆ ತುಂಬ ಇದೆ. ಸೊ ಇನ್ನರ್ ವರ್ಕ್ ಕ್ಲಾಸಸ್ ನಾನು ನೆಕ್ಸ್ಟ್ ವೀಕಿಂದ, ಶುಕ್ರವಾರದಿಂದ 10ನೇ ತಾರೀಕು, ಇದೇ ತಿಂಗಳು ಜುಲೈಯಿಂದ ಮುಂದಿನ ಶುಕ್ರವಾರದಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. ಎಲ್ಲ ನಾನು ಸದ್ಯಕ್ಕೆ ಈಗ ನಾನು ಫ್ರೀ ಕ್ಲಾಸಸ್ಸೇ ಬಿಡ್ತಾ ಇದ್ದೀನಿ. ವಾರದಲ್ಲಿ 3 ಕ್ಲಾಸಸ್ ಇರುತ್ತೆ. ನಾನು ಶುಕ್ರವಾರ ಸ್ಟಾರ್ಟ್ ಮಾಡಿಬಿಟ್ಟು ನಿಮಗೆ ಪ್ರತಿ ವಾರ 3 ಕ್ಲಾಸ್ ಕೊಡ್ತಾ ಹೋಗ್ತೀನಿ. ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಕ್ಲಾಸಸ್ ಹೇಗೆ ಅಟೆಂಡ್ ಮಾಡಬೇಕು, ಅದನ್ನೆಲ್ಲ ನಾನು ಇನ್ ಡೀಟೇಲ್ ನಾನು ಹೇಳ್ಕೊಡ್ತೀನಿ ಪ್ರತಿಯೊಂದನ್ನು ಕೂಡ. ಆಮೇಲೆ ಶನಿವಾರದೊತ್ತು ಮಾತ್ರನೇ ಇನ್ಮೇಲೆ ಕಾರ್ಡ್ ರೀಡಿಂಗ್ ಅನ್ನೋದು ಬರುತ್ತೆ ಕ್ಲಾಸಸ್ ಸ್ಟಾರ್ಟ್ ಆದಮೇಲೆ. ಯಾಕೆಂದರೆ ವಾರದಲ್ಲಿ ನಾವು ಏನು ಕ್ಲಾಸಸ್ನ ಅಟೆಂಡ್ ಮಾಡಿರ್ತೀವಿ ಅಲ್ಲಿಂದ ನಮಗೆ ಮುಂದಕ್ಕೆ ಹೋಗೋದಕ್ಕೆ, ಅಥವಾ ಆ ಟೆಸ್ಟ್ ಅಂತ ಕೊಟ್ಟಿರ್ತೀವಿ ಅಂತ ಅಂದ್ಕೊಳ್ಳಿ, ಆ ಕ್ಲಾಸಸ್ನ ಅಟೆಂಡ್ ಮಾಡಿ ಆ ಟೆಸ್ಟಲ್ಲಿ ನಮಗೆ ಮುಂದಕ್ಕೆ ಹೋಗುವಂಥ ದಾರಿ ಏನಿದೆ, ಅಥವಾ ಇಲ್ಲಿವರೆಗೂ ಏನು ಹೀಲ್ ಆಗಿದ್ದೀವಿ, ಇನ್ನೇನು ಪ್ರಾಬ್ಲಮ್ ಇದೆ, ಅದನ್ನು ಹೇಗೆ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗಬೇಕು ಅನ್ನೋಂಥ ಗೈಡೆನ್ಸ್ ನಮಗೆ ಕ್ಲಿಯರ್ ಆಗಿ ಕಾರ್ಡ್ ರೀಡಿಂಗ್ಗಳು ಕೊಡುತ್ತೆ. ಸೊ ಆದ್ದರಿಂದ ಕಾರ್ಡ್ ರೀಡಿಂಗ್ಗಳು ನಿಮಗೆ ಶನಿವಾರದೊತ್ತು ಬರುತ್ತೆ, ಮತ್ತು ವಾರದಲ್ಲಿ 3 ಕ್ಲಾಸಸ್ ಇರುತ್ತೆ. ಸದ್ಯಕ್ಕೆ ಎಲ್ಲ ಫ್ರೀ ಕ್ಲಾಸಸ್ಸೇ ಕೊಡ್ತಾ ಇದ್ದೀನಿ. ಪೇಮೆಂಟ್ ಕ್ಲಾಸಸ್ಸು ಅದನ್ನೆಲ್ಲ ಮುಂದಕ್ಕೆ ಕ್ಲಾಸಲ್ಲಿ ನಾನು ಹೇಳ್ತೇನೆ. ಮತ್ತು
ಪೇಮೆಂಟ್ ಕ್ಲಾಸಸ್ಸು ಹೇಗಿರುತ್ತೆ, ಏನಿರುತ್ತೆ ಅದೆಲ್ಲಾನು ಕೂಡ ನಿಮಗೆ ಆ ಕ್ಲಾಸಸ್ಸಲ್ಲೇ ಎಲ್ಲಾನು ಡೀಟೇಲ್ಸ್ ಅನ್ನೋದು ಸಿಗತ್ತೆ. ಟ್ರಾನ್ಸ್ಫಾರ್ಮೇಷನ್‌ಗೆ ನೀವು ರೆಡಿ ಆಗಿದ್ರೆ ಟ್ರಾನ್ಸ್ಫಾರ್ಮ್ ಆಗೋದಕ್ಕೆ, ಇದೆಲ್ಲ ನಿಮ್ಮನ್ನ ಟ್ರಾನ್ಸ್ಫಾರ್ಮ್ ಮಾಡುತ್ತೆ. ಕಂಪ್ಲೀಟ್ಲಿ ಸರೆಂಡರ್ ಆಗಿ ಯಾವಾಗ ನೀವು ಚೇಂಜ್ ಆಗ್ತೀರಾ ಆವಾಗ ಮಾತ್ರ. ಸೊ ನೀವು ಚೇಂಜ್ ಇದ್ರೆ ಕಂಗ್ರ್ಯಾಚುಲೇಷನ್, ಹ್ಯಾಪಿ ಟ್ರಾನ್ಸ್ಫಾರ್ಮೇಷನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಎ ರೀಸನ್. ಬಾಯ್ ಆ್ಯಂಡ್ ಲವ್ ಯು ಆಲ್.